ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಕಾಮನ್ ಆಗಿ ಮಾತಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಸೆಂಟೆನ್ಸ್ ನಾವು ಹೇಳಬೇಕಾದ್ರೆ ಮತ್ತೆ ಐಡೆಂಟಿಫೈ ಮಾಡಬೇಕಾದ್ರೆ ಬಹಳ ಮಿಸ್ಟೇಕ್ಸ್ ಮಾಡ್ತೀವಿ, ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತೀವಿ. ನಮಗೆ ಗೊತ್ತಿರೋದಿಲ್ಲ ನಾವು ಮಾಡ್ತಾ ಇರೋ ತಪ್ಪು ಏನು ಅಂತ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರ್ಬೋದು. ಸೊ ಈ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅನ್ನು ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಇಂಗ್ಲೀಷ್ ಸ್ಪೀಕಿಂಗು ತುಂಬಾ ಈಸಿ ಆಗುತ್ತೆ. ಇದನ್ನು ಸಣ್ಣ ಮಿಸ್ಟೇಕ್ಸ್ ನಾವು ಕರೆಕ್ಷನ್ ಮಾಡ್ಕೊಳ್ಳದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಇನ್ನೊಬ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ, ನೀವು ಇನ್ನೊಬ್ರಿಗೆ ಹೇಳೋದು ನಿಮಗೂ ಅರ್ಥ ಆಗಲ್ಲ. ಓಕೆ, ರೈಟ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವೇ ನೋಡಿ ಸಣ್ಣ ಮಿಸ್ಟೇಕ್ಸ್, ಸಿಂಪಲ್ ಮಿಸ್ಟೇಕ್ಸ್, ಪ್ರಶ್ನೆ ಕೇಳೋದ್ರಲ್ಲಿ ಅಥವಾ ಉತ್ತರ ಹೇಳೋದ್ರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳಷ್ಟು ವಿಷಯಗಳಿದೆ ಈ ವಿಡಿಯೋದಲ್ಲಿ, ಬಹಳಷ್ಟು ಮಿಸ್ಟೇಕ್ಸ್ ನಾನು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಉಪಯೋಗ ಆಗೋದು. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಹಾಗೇನೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ವಿನಂತಿಸುತ್ತೇನೆ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅಪ್ಪ ಕೆಲಸ ಮಾಡ್ತಿದ್ದಾರಾ? ಅಪ್ಪ ಕೆಲಸ ಮಾಡ್ತಿದ್ದಾರಾ? ಸೊ ಈ ಸೆಂಟೆನ್ಸನ್ನ ಈ ಕ್ವೆಶ್ಚನ್ನ ನಾವು ಕೇಳೋದಾದ್ರೆ ಹೆಂಗೆ ಕೇಳ್ತೀವಿ? ಆರ್ ಫಾದರ್ ವರ್ಕಿಂಗ್, ಇದು ಸರಿನಾ? ಈಸ್ ಫಾದರ್ ವರ್ಕಿಂಗ್ ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ನಿಮಗೇನು ಅನ್ಸುತ್ತೆ? ಸೊ ಇವೆರಡರಲ್ಲಿ ಯಾವ್ದು ಸರಿ? ನಿಮಗೇನು ಅನ್ಸುತ್ತೆ? ಆರ್ ಆರ್ ಈಸ್? ಸೊ ಕರೆಕ್ಟ್ ಆನ್ಸರ್ ಈಸ್ father working. Is father working? Okay, so next, bus ಬರ್ತಿದ್ಯಾ? ಬಸ್ ಬರ್ತಿದ್ಯಾ? ಬಸ್ ಬರ್ತಾ ಇದೆಯಾ? ಇದನ್ನ ಹೇಗೆ ಕೇಳ್ತೀವಿ? does the bus coming? ಇದು ಸರಿನಾ? is the bus coming? ಇದು ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? and which one is wrong? so does the bus coming ತಪ್ಪು. ಈ does ನಾವು ಯೂಸ್ ಮಾಡೋದಾದ್ರೆ does the bus come ಈ ಹಾಕ್ಬೇಕು, COME ಕಮ್, ಡಸ್ ದ ಬಸ್ ಕಮ್. ಬಟ್ ಇಲ್ಲಿ ಡಸ್ ಬರ್ತಿದೆಯಾ, ಬಸ್ ಬರ್ತಿದೆಯಾ ಅಂತ ಕೇಳಕ್ಕೆ ಇದು ರಾಂಗ್. ಈಸ್ ದ ಬಸ್ ಕಮಿಂಗ್? ಇಸ್ ದ ಬಸ್ ಕಮಿಂಗ್? ಬಸ್ ಬರ್ತಾ ಇದೆಯಾ? ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಅವನು ಕಾರು ಓಡಿಸ್ತಿದ್ದಾನಾ? ಅವನು ಕಾರ್ ಓಡಿಸ್ತಿದ್ದಾನಾ? ಓಕೆ, ಸೊ ಅವನು ಕಾರ್ ಓಡಿಸ್ತಿದ್ದಾನಾ? ಈಸಿ ಡ್ರೈವ್ ಕಾರ್, ಇದು ಸರಿನಾ? ಈಸಿ ಡ್ರೈವಿಂಗ್ ಅ ಕಾರ್ ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ಓಕೆ, ಸೊ ಸರಿಯಾದ ಉತ್ತರ ಯಾವುದು? ಈಸಿ ಡ್ರೈವ್ ಕಾರ್. ದಿಸ್ ಡಸಂಟ್ ಮೇಕ್ ಎನಿ ಸೆನ್ಸ್, ದಿಸ್ ಇಸ್ ರಾಂಗ್. ಸೊ ಇದು ತಪ್ಪು. ಈಸ್ ಹಿ ಡ್ರೈವಿಂಗ್? ತಿದ್ದಾನಾ? ನಾನು ತಿದ್ದಾನಾ? ಸೊ ಇಲ್ಲಿ ಅವನು ಕಾರನ್ನು ಓಡಿಸುತ್ತಾ ಇದ್ದಾನಾ? ಸೊ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಅವನ ಕಾರ್ನ ಈಗ ಓಡಿಸ್ತಾ ಇದ್ದಾನಾ ಅಂತ ಅರ್ಥ. ಸೊ ಈಸಿ ಡ್ರೈವಿಂಗ್ ಅ ಕಾರ್, ಅವ್ನು ಕಾರ್ ಓಡಿಸ್ತಾ ಇದ್ದಾನಾ? ಓಕೆ, ಸೊ ಹಾಗಾದ್ರೆ ಅವನಿಗೆ ಡಿಸ್ಟರ್ಬ್ ಮಾಡಬೇಡಿ. ಐ ವಿಲ್ ಕಾಲ್ ಹಿಮ್ ಲೇಟರ್, ಆಮೇಲೆ ನಾನು ಅವರಿಗೆ. ಸೊ ಈಸಿ ಡ್ರೈವಿಂಗ್ ಅ ಕಾರ್, ನೀವು ಯಾರಿಗೂ ಕಾಲ್ ಮಾಡ್ತೀರಾ, ಅವಾಗ ಕಾಲ್ ರಿಸೀವ್ ಮಾಡ್ತಾರೆ ಬೇರೆಯವರು. ಓಕೆ, ಅವಾಗ ಅವ್ರು ಹೇಳ್ತಾರೆ ಇಲ್ಲ ಈಸ್ ಡ್ರೈವಿಂಗ್, ಅವನು ಕಾರ್ ಡ್ರೈವ್ ಮಾಡ್ತಾನೆ. ಹೌದಾ, ಈಸ್ ಡ್ರೈವಿಂಗ್ ಅ ಕಾರ್? ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಕಾಲ್ ಹಿಮ್ ಲೇಟರ್. ನಾನು ಆಮೇಲೆ ಅವನ್ನ ಕಾಲ್ ಮಾಡ್ತೀನಿ. ಈಸ್ ಹಿ ಡ್ರೈವಿಂಗ್ ಅ ಕಾರ್? ನೀವು ನಿನ್ನೆ ಬಂದಿರಾ? ನೀವು ನಿನ್ನೆ ಬಂದ್ರಾ? ಓಕೆ, ಸೊ ಇದನ್ನ ಹೇಗೆ ಕೇಳ್ತೀವಿ? ಡಿಡ್ ಯು ಕೇಮ್ ಯೆಸ್ಟರ್ಡೇ ಆರ್ ಡಿಡ್ ಯು ಕಮ್ ಯೆಸ್ಟರ್ಡೇ? ಇದನ್ನು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಬೇಸಿಕ್ ಲೆವೆಲ್ ಅಂತಲ್ಲ, ಇಂಟರ್ಮೀಡಿಯೇಟ್ ಲೆವೆಲ್ ಹೋಗಿರೋರು ಕೂಡ ತುಂಬ ಜನ ಮಿಸ್ ಮಾಡ್ತಾರೆ ಇದನ್ನು. ಮಿಸ್ಟೇಕ್. ಡಿಡ್ ಯು ಕೇಮ್ ಯೆಸ್ಟರ್ಡೇ ಸರಿನಾ? ಡಿಡ್ ಯು ಕಮ್ ಯೆಸ್ಟರ್ಡೇ ಸರಿನಾ? ಇವೆರಡರಲ್ಲಿ ಯಾವುದು ಸರಿ? ಏನನ್ಸುತ್ತೆ ನಿಮಗೆ? ತುಂಬ ಜನ ಇದೇ ಹೇಳ್ತಾರೆ, ಸರ್ ಇದೇ ಸರಿ ಅಂತ ಹೇಳ್ತಾರೆ. ರಾಂಗ್.
ಸೊ ಡಿಡ್ ಯೂಸ್ ಮಾಡಿದ್ಮೇಲೆ ನಾವಿಲ್ಲಿ ಕೇಮ್ ಯೂಸ್ ಮಾಡೋಂಗಿಲ್ಲ, ಡಿಡ್ ಯೂಸ್ ಮಾಡಿದ್ಮೇಲೆ ಕಮ್ ಯೂಸ್ ಮಾಡಬೇಕು. ಓಕೆ, ಸೊ ಡಿಡ್ ಯು ಕಮ್, ಡಿಡ್ ಯು ಗೋ, ಡಿಡ್ ಯು ಸ್ಪೀಕ್, ಡಿಡ್ ಯು ರೈಟ್, ಡಿಡ್ ಯು ರೀಡ್ ಹೇಳಬೇಕೆ ಹೊರತು ಡಿಡ್ ಯು ಕೇಮ್, ಡಿಡ್ ಯು ವೆಂಟ್, ಡಿಡ್ ಯು ಬ್ರಾಟ್, ಡಿಡ್ ಯು ಟುಕ್ ಇದನ್ನೆಲ್ಲ ಹೇಳಬಾರ್ದು. ಓಕೆ, ರೈಟ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ಯಾವುದು? ಅವಳು ತಿನ್ಲಾ. ಅವಳು ತಿನ್ಲಾ ಅಂತ ಹೇಳಕ್ಕೆ ನಾವೇನು ಹೇಳ್ತೀವಿ? ಡಿಡ್ ಶಿ ಏಟ್. ಇದೇ ತುಂಬ ಜನ ಮಿಸ್ಟೇಕ್ ಮಾಡೋದು. ಡಿಡ್ ಶಿ ಏಟ್ ಆರ್ ಡಿಡ್ ಶಿ ಈಟ್? ಇವೆರಡರಲ್ಲಿ ಯಾವುದು? ಡಿಡ್ ಶಿ ಏಟ್ ಸರಿನಾ? ಏಟ್ ಹೌದು, ತಿಂದಳ ಆಯಿತು, ಆಗೋಗಿರೋದು ಫಾಸ್ಟ್ ಟೆನ್ಸ್ ಅಲ್ವಾ ಸರ್, ಇದು ಸರಿ ಅಂತ ಹೇಳ್ತೀರಿ. ತುಂಬ ಜನ ಸರಿ ಅಂತ ಆರ್ಗ್ಯೂ ಮಾಡ್ತಾರೆ, ವಿಚ್ ಇಸ್ ರಾಂಗ್. ಡಿಡ್ ಶಿ ಈಟ್, ನಾನು ಹೇಳಿದ್ನಲ್ಲ ಇಲ್ಲಿ ಡಿಡ್ ಬಂದ ಮೇಲೆ ಇಲ್ಲಿ ಏಟ್ ಬರಬಾರ್ದು, ಪ್ರೆಸೆಂಟೇ ಬರಬೇಕಿಲ್ಲ. ಡಿಡ್ ಶಿ ಈಟ್, ಡಿಡ್ ಶಿ ಗೋ, ಡಿಡ್ ಶಿ ರೈಟ್. ಓಕೆ, ಅವರು ಪತ್ರ ಬರೆದ್ರಾ? ಅವರು ಪತ್ರ ಬರೆದ್ರಾ? ಡಿಡ್ ದೇ ರೋಟ್ ಎ ಲೆಟರ್ ಆರ್ ಡಿಡ್ ದೇ ರೈಟ್ ಎ ಲೆಟರ್? ಸೊ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಇಲ್ಲಿ ಹಾಕಿದ್ರಾಯ್ತು. ಸೊ ಸರಿಯಾದ ಉತ್ತರ ಏನು? ಡಿಡ್ ದೇ ರೈಟ್ ಅ ಲೆಟರ್. ಡಿಡ್ ದೇ ರೈಟ್ ಅ ಲೆಟರ್? ಅವರು ಒಂದು ಪತ್ರ ಬರೆದ್ರಾ? ಡಿಡ್ ದೇ ರೈಟ್, ಡಿಡ್ ದೇ ರೋಟ್ ಅಲ್ಲ. ಓಕೆ, ಈ ಉತ್ತರ ಏನಾಗುತ್ತೆ? ಎಸ್ ದೇ ರೋಟ್, ಎಸ್ ದೇ ರೋಟ್ ಎ ಲೆಟರ್ ಆರ್ ನೋ ದೇ ಡಿಡ್ ನಾಟ್ ರೈಟ್ ಅ ಲೆಟರ್. ಓಕೆ, ರೈಟ್. ನೆಕ್ಸ್ಟ್, ರಮ್ಯಾ ಹಾಡು ಹಾಡಿದ್ಲ. ರಮ್ಯಾ ಹಾಡು ಹಾಡಿದ್ಲ. ಇದರಲ್ಲಿ ತುಂಬ ಜನ ಡಿಡ್ ಹೇಳೋದೇ ಇಲ್ಲ. ರಮ್ಯಾ ಇದೆಯಲ್ಲ ಸರ್, ರಮ್ಯಾ ಸ್ಯಾಂಗ್ ಎ ಸಾಂಗ್, ಇದು ಸರಿನೇ, ಬಟ್ ದಿಸ್ ಇಸ್ ಅ ಕ್ರಾಸ್ ಕ್ವೆಶ್ಚನ್. ರಮ್ಯಾ ಸ್ಯಾಂಗ್ ಎ ಸಾಂಗ್, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ರಮ್ಯಾ ಹಾಡು ಹಾಡಿದ್ಲ. ಸೊ ರಮ್ಯಾ ಹಾಡು ಹಾಡಿದ್ಲೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನು ಕೇಳಬೇಕಾದ್ರೆ ಹೆಂಗೆ ಕೇಳ್ತೀವಿ ನಾವು? ಡಿಡ್ ರಮ್ಯಾ ಸ್ಯಾಂಗ್ ಅ ಸಾಂಗ್ ಸರಿನಾ ಇದು, ಅಥವಾ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ಇದೆರಡರಲ್ಲಿ ಯಾವ್ದು ಸರಿ? ಸೊ ದ ಕರೆಕ್ಟ್ ಆನ್ಸರ್ ಇಸ್ ಇದು ಸರಿ. ಓಕೆ, ಸೊ ಡಿಡ್ ರಮ್ಯಾ ಸಿಂಗ್, ಸ್ಯಾಂಗ್ ಅಲ್ಲ. ಸೊ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್? ರಮ್ಯಾ ಸ್ಯಾಂಗ್ ಅ ಸಾಂಗ್ ಈಸ್ ಆಲ್ಸೋ ಕರೆಕ್ಟ್. ನಾವಿಲ್ಲಿ ಡಿಡ್ ಯೂಸ್ ಮಾಡಲ್ಲ, ಬರೀ ಇಷ್ಟ ಆದರೆ ಓಕೆ. ರಮ್ಯಾ ಸ್ಯಾಂಗ್ ಅ ಸಾಂಗ್. ಸೊ ದಿಸ್ ಇಸ್ ಕ್ರಾಸ್ ಕ್ವೆಶ್ಚನ್. ಕ್ರಾಸ್ ಕ್ವೆಶ್ಚನ್ ಅಂದರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ, ಎರಡನೇ ಸಲ ಹೌದಾ ರಮ್ಯಾ ಹಾಡಿದ್ಲಾ ಅಂತ ಕೇಳೋಕ್ಕೆ. ನೀವು ಫಸ್ಟ್ ಟೈಮ್ ಕ್ವೆಶ್ಚನ್ ಕೇಳಬೇಕಾದ್ರೆ ರಮ್ಯಾ ಹಾಡಿದ್ಲೋ ಇಲ್ವೋ ಅಂತ ನಿಮಗೆ ಗೊತ್ತಿಲ್ಲ, ಯಾರೂ ನಿಮಗೆ ಹೇಳಲಿಲ್ಲ, ಡೈರೆಕ್ಟಾಗಿ ನೀವು ಕೇಳ್ತಾ ಇದ್ದೀರಾ ಡಿಡ್ ರಮ್ಯಾ ಸಿಂಗ್ ಅ ಸಾಂಗ್, ರಮ್ಯಾ ಹಾಡಿದ್ಲಾ ಅಂತ. ಆಗ ಉತ್ತರ ಏನು? ಎಸ್, ರಮ್ಯಾ ಸ್ಯಾಂಗ್ ಅ ಸಾಂಗ್. ಆಮೇಲೆ ನೀವು ಮತ್ತೆ ಡಿಡ್ ಯೂಸ್ ಮಾಡೋ ರಮ್ಯಾ ಸ್ಯಾಂಗ್ ಅ ಸಾಂಗ್, ಇಸ್ ದಟ್ ಟ್ರೂ, ಐ ಯು ಶೋ, ಈ ಥರ ಕೇಳ್ಬೋದು. ಓಕೆ, ರೈಟ್. ನೆಕ್ಸ್ಟ್, ನೀವು ಸಿನಿಮಾ ನೋಡಿದ್ರಾ? ನೀವು ಸಿನಿಮಾ ನೋಡಿದ್ರಾ? ಡಿಡ್ ಯು ಸಾ ಅ ಮೂವಿ? ಇದು ಸರಿ ಇದೆಯಾ, ಅಥವಾ ಡಿಡ್ ಯು ಸಿ ಅ ಮೂವಿ? ಇವೆರಡರಲ್ಲಿ ಯಾವ್ದು ಸರಿ? ಓಕೆ, ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಸಾ ಇದೆ, ಇಲ್ಲಿ ಡಿಡ್ ಇದೆ. ಹಾಗಾಗಿ ಡಿಡ್ ಬಂದಾಗ ಸಾ ಬರಬಾರ್ದು, ಸಿನೇ ಬರ್ಬೋದು. ಡಿಡ್ ಯು ಸಿ ಅ ಮೂವಿ? ಡಿಡ್ ಯು ಸಿ ಅ ಮೂವಿ? ನೀವೊಂದು ಸಿನಿಮಾ ನೋಡಿದ್ರಾ? ಡಿಡ್ ಯು ಸಿ ಅ ಮೂವಿ? ಓಕೆ, ರೈಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಅವನು ಪುಸ್ತಕ ತನ್ನ. ಅವನು ಪುಸ್ತಕ ತಂದನ. ಹೆಂಗೆ ಹೇಳ್ತೀರಾ ಇದು? ತನ್ನ, ಬ್ರಾಟ್. ಸರಿ ಸರ್. ಡಿಡ್ ಹಿ ಬ್ರಾಟ್ ದ ಬುಕ್? ಇದು ಸರಿನಾ? ಡಿಡ್ ಹಿ ಬ್ರಿಂಗ್ ದ ಬುಕ್ ಸರಿನಾ? ಡಿಡ್ ಹಿ ಬ್ರಿಂಗ್ ದ ಬುಕ್ ಆರ್ ಡಿಡ್ ಹಿ ಬ್ರಾಟ್ ದ ಬುಕ್? ಎರಡರಲ್ಲಿ ಯಾವುದು ಸರಿ? ಸೊ ಸರಿಯಾದ ಉತ್ತರ ಡಿಡ್ ಹಿ ಬ್ರಿಂಗ್ ದ ಬುಕ್. ದಿಸ್ ಇಸ್ ರಾಂಗ್. ಯಾಕೆಂದರೆ ಇಲ್ಲಿ ಡಿಡ್ ಬಂದಿದೆ, ಬ್ರಾಟ್ ಬರಬಾರ್ದು. ಡಿಡ್ ಬಂದಾಗ ಬ್ರಾಟ್ ಬರಬಾರ್ದು. ಅವನು ಅಲ್ಲ ಸಾರಿ, ಅಮ್ಮ ಬಟ್ಟೆ ತೊಳೆದ್ರಾ ಅಥವಾ ಅಮ್ಮ ಬಟ್ಟೆ ಒಗೆದ್ರಾ, ತೊಳೆದ್ರಾ? ಸೊ ಡಿಡ್ ಮದರ್ ವಾಶ್ಡ್ ಕ್ಲೋತ್ಸ್? ಇದು ಸರಿನಾ? ಇದು ಸರಿನಾ? ರೈಟ್. ನಾನೇನು ಹೇಳಿದೆ? ಡಿಡ್ ಬಂದಾಗ ಇಲ್ಲಿ ವಾಶ್ಡ್ ಇಡಿ ಬರಬಾರ್ದು. ಸೊ ಡಿಡ್ ಮದರ್ ವಾಶ್ ಕ್ಲೋತ್ಸ್ ಈಸ್ ಕರೆಕ್ಟ್. ಡಿಡ್ ಮದರ್ ವಾಶ್ ಕ್ಲೋತ್ಸ್? ಓಕೆ, ರೈಟ್. ಹಾಂ, ನೆಕ್ಸ್ಟ್ ನೋಡಿ, ನೀವು ನಿದ್ರೆ ಮಾಡಿದ್ರಾ? ನೀವು ನಿದ್ರೆ ಮಾಡಿದ್ರಾ? ಇದರಲ್ಲಿ ಯಾವ್ದು ಸರಿ? ಡಿಡ್ ಯು ಸ್ಲೆಪ್ಟ್? ಡಿಡ್ ಯು ಸ್ಲೀಪ್? ಎಸ್, ಡಿಡ್ ಯು ಸ್ಲೆಪ್ಟ್ ಕರೆಕ್ಟ್. ಡಿಡ್ ಯು ಸ್ಲೀಪ್ ಸಾರಿ, ಡಿಡ್ ಯು ಸ್ಲೆಪ್ಟ್ ರಾಂಗ್. ಡಿಡ್ ಯು ಸ್ಲೀಪ್ ಇಸ್ ಕರೆಕ್ಟ್. ಓಕೆ, ಡಿಡ್ ದೇ ವೆಂಟ್ ಹೋಮ್? ಅವರು ಮನೆಗೆ ಹೋದ್ರಾ? ಅವ್ರ ಮನೆಗೆ ಹೋದ್ರಾ? ಡಿಡ್ ದೇ ವೆಂಟ್ ಹೋಮ್? ಇದು ಸರಿನಾ? ಇದು ಸರಿನಾ? ಇದು ಸರಿ. ಡಿಡ್ ದೇ ಗೋ ಹೋಮ್? ಓಕೆ, ಸೊ ನೀವೆಲ್ಲ ಕರೆಕ್ಟಾಗಿ ಇದು ಗೆಸ್ ಮಾಡ್ತಾ ಇದ್ರಿ, ಎರಡನೇದೇ ಸರಿಯಾಗಿರುತ್ತೆ ಅಂತ ಯಾವಾಗಲೂ ಅಲ್ವಾ? ಓಕೆ, ಸೊ ರಾಂಗ್ ಇದು, ಇದು ಕರೆಕ್ಟ್ ಇದು.
ರೈಟ್. ನಿಮಗೇನಾದರೂ ಡೌಟ್ ಇದ್ದರೆ ಲೈಕ್ ಇದು ಯಾಕೆ ಹಿಂಗೆ ಅಂತ ಏನೋ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಓಕೆ, ರಾಜು ಕೆಲಸ ಮುಗಿಸಿದ್ನಾ? ಡಿಡ್ ರಾಜು ಫಿನಿಶ್ಡ್ ವರ್ಕ್? ಇದಕ್ಕೆ ಹೆಂಗೆ ಹೇಳ್ತೀವಿ? ಡಿಡ್ ರಾಜು ಫಿನಿಶ್ಡ್ ವರ್ಕ್, ಡಿಡ್ ರಾಜು ಫಿನಿಶ್ ವರ್ಕ್. ಇವೆರಡರಲ್ಲಿ ಯಾವ್ದು ಸರಿ? ಆಬ್ವಿಯಸ್ಲಿ ಎರಡನೇದು ಸರಿ. ಓಕೆ, ನಿಮ್ಮ ಕಾರು, ನಿಮಗೆ ಕಾರ್ ಇದೆಯಾ? ನಿಮಗೆ ಕಾರ್ ಇದೆಯಾ? ಡೂ ಯು ಹ್ಯಾಸ್ ಎ ಕಾರ್ ಸರಿನಾ ಅಥವಾ ಡೂ ಯು ಹ್ಯಾವ್ ಅ ಕಾರ್ ಸರಿನಾ? ಹ್ಯಾವ್. ಡೂ ಯು ಹ್ಯಾಸ್ ಎ ಕಾರ್? ಹ್ಯಾಸ್ ಬರಲ್ಲ ಸರ್, ಹ್ಯಾವ್. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಸೊ ಅವಳ ಹತ್ತಿರ ಪೆನ್ ಇದೆಯಾ? ಅವಳ ಹತ್ರ ಪೆನ್ ಇದೆಯಾ? ಡಸ್ ಶಿ ಹ್ಯಾಸ್ ಅ ಪೆನ್? ಡಸ್ ಶಿ ಹ್ಯಾವ್ ಅ ಪೆನ್? ಶಿ ಬಂದಾಗ ಹ್ಯಾವ್ ಬರಲ್ಲ ಅಂತ ತುಂಬ ಜನ ಹೇಳ್ತೀರಾ. ದ್ಯಾಟ್ಸ್ ರಾಂಗ್ ಆ್ಯಕ್ಚುಲಿ. ಸೊ ಡಸ್ ಶಿ ಹ್ಯಾವ್ ಅ ಪೆನ್? ಡಸ್ ಶಿ ಹ್ಯಾವ್ ಅ ಪೆನ್? ಎಸ್, ಶಿ ಹ್ಯಾಸ್ ಅ ಪೆನ್. She has a pen? No, she doesn't have a pen. Okay, does she have a pen is correct. This is wrong. Right? So ಇಲ್ಲಿ ಏನಿದೆ ಕರೆಕ್ಟಾಗಿ ನೋಡಿ. ಅವರು ಊಟ ಮಾಡಿದ್ರಾ ಅಲ್ಲ, ಅವರು ಊಟ ಮಾಡಿದಾರಾ? ಅವರು ಊಟ ಮಾಡಿದ್ದಾರಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದಕ್ಕೆ ಏನು ಉತ್ತರ? ಇವೆರಡು ಸರಿ ಇದೆಯಾ ಅಥವಾ ಇವೆರಡು ತಪ್ಪಿದೆಯಾ ಅಥವಾ ಬೇರೆ ಏನಾದರೂ ಹೇಳಬೇಕಾ? ಸೊ ಹ್ಯಾವ್ ದೇ ಈಟನ್ ಆರ್ ಹ್ಯಾಸ್ ದೇ ಈಟನ್, ಇವೆರಡರಲ್ಲಿ ಯಾವ್ದು ಸರಿ? So the second one is wrong, the first one is correct. So have they eaten? Have they eaten anything? ಏನಾದರೂ ತಿಂದಿದ್ದಾರಾ ಅವರು? Have they eaten yet? Okay. Now ಅವನು ಮದುವೆ ಆಗಿದ್ದಾನಾ? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? How do you ask this? Has he married? Is he married? ಇವೆರಡರಲ್ಲಿ ಯಾವ್ದು ಸರಿ? Has he married or is he married? This is wrong, this is correct. Okay. ಈಸ್ ಈ ಮ್ಯಾರಿಡ್? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? ಅವನಿಗೆ ಮದುವೆ ಆಗಿದೆಯಾ ಅಥವಾ ಅವನು ಮದುವೆ ಆಗಿದ್ದಾನಾ? ಓಕೆ, ರೈಟ್. ನೆಕ್ಸ್ಟ್, ನಿಮ್ಮ ಹತ್ರ ಹಣ ಇದೆಯಾ? ಸೊ ನಿಮ್ಮ ಹತ್ರ ಹಣ ಇದೆಯಾ, ಇದರಲ್ಲಿ ಯಾವ್ದು ಸರಿ? ಡು ಯು ಹ್ಯಾವ್ ಮನಿ ಆರ್ ಡು ಯು ಹ್ಯಾವಿಂಗ್ ಮನಿ? ಡು ಯು ಹ್ಯಾವ್ ಮನಿ ಆರ್ ಡು ಯು ಹ್ಯಾವಿಂಗ್ ಮನಿ? ಎರಡರಲ್ಲಿ ಯಾವ್ದು ಸರಿ? ಸೊ ಡು ಯು ಹ್ಯಾವಿಂಗ್ ಮನಿ ಈಸ್ ರಾಂಗ್. ಹ್ಯಾವಿಂಗ್ ಅಂತ ನಾವು ಬಳಸಲ್ಲ. ಡು ಯು ಹ್ಯಾವ್ ಮನಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿ. ಅವಳು ಕೆಲಸ ಮುಗಿಸಿದಾಳ? ಅವಳಿಗೇನು ಒಂದು ಕೆಲಸ ಕೊಟ್ಟಿದ್ದೆ, ಅವಳು ಕೆಲಸ ಮುಗಿಸಿದಾಳ? ಇದು ಹೇಗೆ? ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಆರ್ ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್? ಅವಳು ಕೆಲಸ ಮುಗಿಸಿದಾಳ. ಇವೆರಡರಲ್ಲಿ ಯಾವ್ದು ಸರಿ? ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಇದು ಸರಿ ಇದೆಯಾ? ಇದು ಸರಿ ಇದೆಯಾ? ದಿಸ್ ಇಸ್ ರಾಂಗ್. ಹ್ಯಾವ್ ಶಿ ಫಿನಿಶ್ಡ್ ವರ್ಕ್ ಸರಿಯಲ್ಲ. ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್. ಹ್ಯಾಸ್ ಶಿ ಫಿನಿಶ್ಡ್ ಹರ್ ವರ್ಕ್? ಅವಳು ಕೆಲಸ ಮುಗಿಸಿದಾಳ. ಓಕೆ, ರೈಟ್. ನೆಕ್ಸ್ಟ್ ನೋಡಿ. ರಮೇಶ್ ಬಂದಿದ್ದಾನಾ? ರಮೇಶ್ ಬಂದಿದ್ದಾನಾ? ಇದನ್ನು ಹೆಂಗೆ ಕೇಳ್ತೀವಿ ನಾವು? ಹ್ಯಾಸ್ ರಮೇಶ್ ಕಮ್? ಇದು ಸರಿನಾ? ಹ್ಯಾವ್ ರಮೇಶ್ ಕಮ್? ಇದು ಸರಿನಾ? ಇವೆರಡರಲ್ಲಿ ಯಾವ್ದು ಸರಿ? ಹ್ಯಾವ್ ರಮೇಶ್ ಕಮ್? ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? ಹ್ಯಾವ್ ಹ್ಯಾಸ್ ಡಿಫ್ರೆನ್ಸ್ ಇದೆ. ಸೊ ಹ್ಯಾಸ್ ರಮೇಶ್ ಕಮ್ ಇಸ್ ಕರೆಕ್ಟ್. ದಿಸ್ ಇಸ್ ರಾಂಗ್. ಹ್ಯಾವ್ ರಮೇಶ್, ನಾವು ರಮೇಶ್ ಅನ್ನೋದು ಮೂರನೇ ವ್ಯಕ್ತಿ, ಒಬ್ಬ ವ್ಯಕ್ತಿ, ಇಲ್ಲಿ ಹ್ಯಾವ್ ಯೂಸ್ ಮಾಡಲ್ಲ. ಓಕೆ, ಸೊ ಹ್ಯಾಸ್ ರಮೇಶ್ ಕಮ್ ಇಸ್ ಕರೆಕ್ಟ್. ನೀವು ತಾಜ್ ಮಹಲ್ ನೋಡಿದ್ದೀರಾ? ನೀವು ತಾಜ್ ಮಹಲ್ ನೋಡಿದ್ದೀರಾ? ಸೊ ಇದರಲ್ಲಿ ಕೆಲವರು ಕನ್ಫ್ಯೂಸ್. ನೋಡಿದ್ರಾ ಮತ್ತು ನೋಡಿದ್ದೀರಾ ಇವೆರಡು ಬೇರೆ ಬೇರೆ. ನೋಡಿದ್ರಾ, ದೀರಾ ಯಾಕೆ ಯೂಸ್ ಮಾಡ್ತೀವಿ? ಎರಡು ಒಂದೇ ಅಂತ ಹೇಳ್ತೀರಾ. ತುಂಬ ಜನ ಆರ್ಗ್ಯೂ ಮಾಡ್ತಾರೆ, ಎರಡು ಒಂದೇ ಸರ್. ನೋಡಿದ್ರಾ, ನೋಡಿದ್ದೀರಾ, ಎರಡು ಒಂದೇ ಅಲ್ವಾ? ಎರಡು ಒಂದೇ ಆದರೆ ಎರಡು ಪದಗಳು ಯಾಕೆ ಇರ್ತಿದ್ವು? ಹ್ಯಾವ್ ಯು ಸೀನ್ ದ ತಾಜ್ ಮಹಲ್? ಇದು ಸರಿನಾ? ಡಿಡ್ ಯು ಸೀನ್ ತಾಜ್ ಮಹಲ್? ಇಲ್ಲ, ಸೀನ್ ಇಲ್ಲ ಅಂತಲೇ ಇಟ್ಕೊಳ್ಳಿ, ಎನ್ ಇಲ್ಲ ಅಂತ ಇಟ್ಕೊಳ್ಳಿ. ಡಿಡ್ ಯು ಸಿ ತಾಜ್ ಮಹಲ್? ಹ್ಯಾವ್ ಯು ಸೀನ್ ದ ತಾಜ್ ಮಹಲ್? ಇವೆರಡರಲ್ಲಿ ಯಾವ್ದು ಸರಿ? ದಿಸ್ ಒನ್ ಇಸ್ ಕರೆಕ್ಟ್. ದಿಸ್ ಇಸ್ ರಾಂಗ್. ಸಿ, ಡಿಡ್ ಯು ಸಿ, ಇಲ್ಲಿ ಎನ್ ಬೇಡ. ಸೊ ಡಿಡ್ ಯು ಸಿ ತಾಜ್ ಮಹಲ್ ಅಂದರೆ ನೀನು ತಾಜ್ ಮಹಲ್ ನೋಡಿದ್ಯಾ ಅಥವಾ ನೀವು ತಾಜ್ ಮಹಲ್ ನೋಡಿದ್ರಾ? ಹ್ಯಾವ್ ಯು ಸೀನ್ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ದೀರಾ? ಎರಡು ಒಂದೇ ಅಲ್ವಾ ಅಂತ ಹೇಳಿದ್ರೆ ಎರಡು ಒಂದೇ ಅಲ್ಲ. ಒಂದೇ ಆದರೆ ಎರಡು ಪದಗಳು ಯಾಕಿರುತ್ತೆ? ಹ್ಯಾವ್ ಯು ಸೀನ್ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ದೀರಾ? ಹಾಂ, ನಾನು ನೋಡಿದ್ದೀನಿ. ಡಿಡ್ ಯು ಸಿ ದ ತಾಜ್ ಮಹಲ್? ನೀವು ತಾಜ್ ಮಹಲ್ ನೋಡಿದ್ರಾ? ಹಾಂ, ನಾನು ನೋಡಿದೆ. ನೋಡಿದ್ದೀನಿ. ಬೋತ್ ಆರ್ ಡಿಫ್ರೆಂಟ್. ಓಕೆ, ಮಕ್ಕಳಿಗೆ ಪುಸ್ತಕ ಇದೆಯಾ? ಮಕ್ಕಳಿಗೆ ಪುಸ್ತಕ ಇದೆಯಾ? ಡೂ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್? ಸರಿ ಇದೆಯಾ?
ಅಥವಾ ಡಸ್ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್, ಇವೆರಡರಲ್ಲಿ ಯಾವ್ದು ಸರಿ? ಸೊ ಡೂ ಡಸ್ ಮಾತ್ರ ಡಿಫರೆನ್ಸ್ ಇದೆ. ಏನು ಸರಿ ಇದೆ, ಯಾವ್ದು ಸರಿ? ಸೊ ಇಲ್ಲಿ ಡಸ್ ಬಂದಾಗ ಚಿಲ್ಡ್ರನ್ ಬರಲ್ಲ, ಒಬ್ಬ ವ್ಯಕ್ತಿ ಬರಬೇಕು ಅಥವಾ ಒಂದು ವಿಷಯ ವಸ್ತು ಏನಾದರೂ ಬರಬೇಕು. ಸೊ ಡೂ ದ ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಒಬ್ಬರಿಗಿಂತ ಜಾಸ್ತಿ ಇರುವಂಥ ಮಕ್ಕಳ ಹತ್ರ ಪುಸ್ತಕಗಳು ಇವೆಯಾ? ಮಕ್ಕಳಿಗೆ ಪುಸ್ತಕ ಇದೆಯಾ? ಡೂ ದ ಚಿಲ್ಡ್ರನ್ ಹ್ಯಾವ್ ಬುಕ್ಸ್. ನೆಕ್ಸ್ಟ್, ಅವಳಿಗೆ ಜ್ವರ ಇದೆಯಾ? ಈ ಶಿ ಹ್ಯಾವ್ ಫೀವರ್, ಸರಿನಾ? ಡಸ್ ಶಿ ಹ್ಯಾವ್ ಅ ಫೀವರ್, ಸರಿನಾ? ಆ್ಯಕ್ಚುಲಿ ಯಾಕಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ಡಸ್ ಶಿ ಹ್ಯಾವ್ ಅ ಫೀವರ್ ಅಥವಾ ಈ ಶಿ ಹ್ಯಾವ್ ಫೀವರ್, ಯಾವ್ದು ಸರಿ? ಸೊ ದಿಸ್ ಒನ್ ಈಸ್ ರಾಂಗ್, ದಿಸ್ ಒನ್ ಈಸ್ ಕರೆಕ್ಟ್. ಡಸ್ ಶಿ ಹ್ಯಾವ್ ಅ ಫೀವರ್? ಐ ಹ್ಯಾವ್ ಅ ಫೀವರ್, ನನಗೆ ಜ್ವರ ಇದೆ. ಡಸ್ ಶಿ ಹ್ಯಾವ್ ಅ ಫೀವರ್, ಅವಳಿಗೆ ಜ್ವರ ಇದೆಯಾ? ಓಕೆ, ರೈಟ್. ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಬೇಸಿಕ್ ಮಿಸ್ಟೇಕ್ ಮಾಡೋದು. ಇಲ್ಲಿ ನೋಡಿ, ನೀವೆಲ್ಲಿದ್ದೀರಿ? ವೇರ್ ಆರ್ ಯು ಸರಿನಾ ಅಥವಾ ವೇರ್ ಯು ಆರ್ ಸರಿನಾ? ವೇರ್ ಯು ಆರ್ ಸರಿನಾ, ವೇರ್ ಆರ್ ಯು ಸರಿನಾ? ಎಲ್ಲರೂ ಇದೇ ಸರಿ ಅಂತ ಹೇಳ್ತೀರಾ. ವೇರ್ ಯು ಆರ್ ರಾಂಗ್. ವೇರ್ ಆರ್ ಯು, ನೀವೆಲ್ಲಿದ್ದೀರಾ? ವೇರ್ ಆರ್ ಯು? ಓಕೆ, ನಿಮ್ಮ ಹೆಸರೇನು? ಇದೆಲ್ಲರೂ ಗೊತ್ತು ಕಾಮನ್ ಆಗಿ. ವಾಟ್ ಯುವರ್ ನೇಮ್ ಈಸ್ ಸರಿನಾ? ವಾಟ್ ಈಸ್ ಯುವರ್ ನೇಮ್ ಸರಿನಾ? ದಿಸ್ ಇಸ್ ರಾಂಗ್. ವಾಟ್ ಯುವರ್ ನೇಮ್ ಈಸ್ ಅಲ್ಲ, ವಾಟ್ ಈಸ್ ಯುವರ್ ನೇಮ್, ರೈಟ್. ನೀವೇನು ಮಾಡ್ತಿದ್ದೀರಿ? ಹೆಂಗೆ ಹೇಳ್ತೀರಾ? ನೀವೇನು ಮಾಡ್ತಿದ್ದೀರಿ? ವಾಟ್ ಆರ್ ಯು ಡೂಯಿಂಗ್ ಸರಿನಾ ಅಥವಾ ವಾಟ್ ಯು ಆರ್ ಡೂಯಿಂಗ್ ಸರಿನಾ? ವಾಟ್ ಆರ್ ಯು ಡೂಯಿಂಗ್ ಆರ್ ವಾಟ್ ಯು ಆರ್ ಡೂಯಿಂಗ್? ವಾಟ್ ಯು ಆರ್ ಡೂಯಿಂಗ್ ಸರಿ ಅಂತ ನಾನು ಹೇಳ್ತೀನಿ, ಸರಿನಾ? ಇಲ್ಲ, ದಿಸ್ ಇಸ್ ರಾಂಗ್. ವಾಟ್ ಆರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದೀಯಾ? ವಾಟ್ ಆರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದೀಯಾ? ನಾನು ಓದ್ತಾ ಇದ್ದೀನಿ, ಐ ಆಮ್ ಸ್ಟಡಿಂಗ್. ಓಕೆ, ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ವೇರ್ ಇಸ್ ಶಿ ಗೋಯಿಂಗ್ ಸರಿನಾ ಅಥವಾ ವೇರ್ ಶಿ ಈಸ್ ಗೋಯಿಂಗ್? ವಿಚ್ ಒನ್ ಇಸ್ ಕರೆಕ್ಟ್? ವೇರ್ ಈಸ್ ಶಿ ಗೋಯಿಂಗ್ ಈಸ್ ಕರೆಕ್ಟ್. ಇಲ್ಲ, ವೇರ್ ಆದಮೇಲೆ ಈಸ್ ಶಿ ಬರಬೇಕೆ ಹೊರತು ವೇರ್ ಶಿ ಈಸ್ ಬರಲ್ಲ. ಸೊ ಇದು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಾ ಇರೋದು. ಸೊ ಇದಕ್ಕೆ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇದೆ, ಅಲ್ಲೇ ಬರಬೇಕು, ಹಾಗೆ ಬರಬೇಕು ಅನ್ನೋದು ಗ್ರಾಮರ್ ರೂಲ್ಸ್ ಇದೆ. ಬಟ್ ಗ್ರಾಮರ್ ನಿಮಗೆ ಇಷ್ಟ ಇಲ್ಲ, ಗ್ರಾಮರ್ ಯಾರಿಗೂ ಬೇಡ, ಡೈರೆಕ್ಟಾಗಿ ಎಲ್ಲರಿಗೂ ಮಾತಾಡೋಕ್ಕೆ ಕಲಿಬೇಕು. ಸೊ ಹಾಗಾಗಿ ನಾನು ಗ್ರಾಮರ್ ಏನೂ ಹೇಳ್ಕೊಡ್ತಾ ಇಲ್ಲ ಇದರಲ್ಲಿ. ಇದು ಹಿಂಗಿದೆ, ಇದು ಸರಿ, ಇದನ್ನು ಹಿಂಗೆ ಬಾಯ್ಪಾಠ ಮಾಡಿ ಹೇಳಬೇಕಾಗುತ್ತೆ. ಗ್ರಾಮರ್ ಹೇಳ್ಕೊಟ್ರೆ ಯಾರಿಗೂ ಇಷ್ಟ ಇಲ್ಲ, ಗ್ರಾಮರ್ ವೀಡಿಯೋಸ್ ಯಾರು ಜಾಸ್ತಿ ನೋಡೋದೇ ಇಲ್ಲ, ರೈಟ್? ಓಕೆ, ಗ್ರಾಮರ್ ಇಲ್ದೇ ಕಲಿಬೇಕು ಸರ್, ಗ್ರಾಮರ್ ತುಂಬ ಟಫ್ ನಮಗೆ, ಗ್ರಾಮರ್ ಬೇಡ ನಮಗೆ, ಡೈರೆಕ್ಟಾಗಿ ಹಾಗೆ ಹೇಳ್ಕೊಡಿ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾರೆ. ದಿಸ್ ಇಸ್ ಹೌ ಯು ಲರ್ನ್ ವಿದೌಟ್ ಗ್ರಾಮರ್. ಗ್ರಾಮರ್ ಬೇಡ ಅಂದರೆ ನೀವು ಪ್ರಶ್ನೆನೇ ಮಾಡೋ ಹೋಗಿಲ್ಲ, ಹೇಳಿದ್ದನ್ನು ಜಸ್ಟ್ ಕೇಳಿಸ್ಕೊಂಡು ಬಾಯ್ಪಾಠ ಮಾಡಬೇಕು. ಗ್ರಾಮರ್ ಬೇಕು ಅಂದರೆ ಪ್ರಶ್ನೆ ಕೇಳ್ಬೋದು. ಓಕೆ, ಅವರು ಯಾವಾಗ ಬರ್ತಾರೆ? ವೆನ್ ದೇ ವಿಲ್ ಕಮ್. ಇದನ್ನು ತುಂಬ ಜನ ಹಿಂಗೆ ಹೇಳೋದು, ವೆನ್ ದೇ ವಿಲ್ ಕಮ್ ಆರ್ ವೆನ್ ವಿಲ್ ದೇ ಕಮ್, ಇವೆರಡರಲ್ಲಿ ಯಾವ್ದು ಸರಿ? ಅವರು ಯಾವಾಗ ಬರುತ್ತಾರೆ ಕರೆಕ್ಟ್ ಇದೆ ಸರ್ ಅಂತ ಹೇಳ್ತಾರೆ. ವೆನ್ ದೇ ವಿಲ್ ಕಮ್ ಇಸ್ ರಾಂಗ್. ವೆನ್ ವಿಲ್ ದೇ ಕಮ್, ಅವ್ರು ಯಾವಾಗ ಬರ್ತಾರೆ? ನೀವು ಯಾಕೆ ಅಳ್ತಾ ಇದ್ದೀರಾ? ಅಳ್ತಾ ಇದ್ದೀರಲ್ಲ, ಅಳ್ತಿದ್ದೀರಿ. ಅಳ್ತಿದ್ದೀರಿ. ನೀವು ಯಾಕೆ ಅಳ್ತಿದ್ದೀರಿ? ಸೊ ಇದರಲ್ಲಿ ಯಾವ್ದು ಸರಿ? ವೈ ಆರ್ ಯು ಕ್ರೈಯಿಂಗ್ ಸರಿನಾ, ವೈ ಯು ಆರ್ ಕ್ರೈಯಿಂಗ್ ಸರಿನಾ? ಭಾಳ ಜನ ಇದೇ ಹೇಳ್ತಾರೆ, ವೈ ಯು ಆರ್ ಕ್ರೈಯಿಂಗ್, ವಿಚ್ ಇಸ್ ರಾಂಗ್. ವೈ ಆರ್ ಯು ಕ್ರೈಯಿಂಗ್, ಸೊ ತುಂಬ ಜನರಿಗೆ ಈಸ್, ಆಮ್, ಆರ್, ವಾಸ್, ವರ್ ಬಳಸೋಕ್ಕೆ ಇಷ್ಟ ಇಲ್ಲ, ಅಥವಾ ಡೂ, ಡಸ್, ಡಿಡ್, ವಿಲ್ ಇವೆಲ್ಲ ಬಳಸೋಕ್ಕೆ ಇಷ್ಟ ಇಲ್ಲ. ಡೈರೆಕ್ಟಾಗಿ ಪದ ಹೇಳ್ಬಿಡೋದು. ವೈ ಯು ಆರ್ ಕ್ರೈಯಿಂಗ್ ಅಲ್ಲ, ವೈ ಯು ಕ್ರೈಯಿಂಗ್ ಹಂಗೆ ಹೇಳೋದು. ಅಥವಾ ವೆನ್ ದೇ ಕಮ್, ವಿಲ್ಲು ಯೂಸ್ ಮಾಡಲ್ಲ. ಈಸ್, ಆಮ್, ಆರ್, ವಾಸ್, ವರ್ ಇದ್ಯಾವುದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ರಶ್ನೆ ಕೇಳಬೇಕಾದ್ರೂ ಇದನ್ನು ಯೂಸ್ ಮಾಡಲ್ಲ. ಓಕೆ, ಸೊ ಇದನ್ನೆಲ್ಲ ಯೂಸ್ ಮಾಡದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಬೇರೆಯವರಿಗೆ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗೋರಿಗೆ ಅದು ತಪ್ಪು ಅಂತಲೇ ಅನಿಸುತ್ತೆ. ಓಕೆ, ರೈಟ್. ಸೊ ಈ ಕ್ಲಾಸಲ್ಲಿ ಇಷ್ಟೇ ಸಾಕು. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನಿಮಗೆ. ನೀವೇ ಕೇಳ್ತಿದ್ದೀರಿ, ಇಲ್ಲಿಂದ ನೀವು ಕಂಟಿನ್ಯೂ ನೋಡೋದು. ಬಹಳ ಸೆಂಟೆನ್ಸ್ ಇದೆ, ಎಲ್ಲದನ್ನು ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾನು ಅವನು ಏನು ಹೇಳಿದನು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಇಷ್ಟ ಆದರೂ ಆಗದೇ ಇದ್ರೂ ಒಂದು ಲೈಕನ್ನು ಕೊಡಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್
ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಗ್ಲೀಷನ್ನು ನೀವು ಸಿಂಪಲ್ಲಾಗಿ ಕಲಿಬೋದು ನಮ್ಮ ಚಾನಲಲ್ಲಿ. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ದರೆ ಕೆಳಗಡೆ ನಂಬರ್ಗೆ ನಮಗೆ ವಾಟ್ಸಪ್ಪಲ್ಲಿ ಸಂಪರ್ಕ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. This is Anil Kumar signing off. See you in the next video. Keep watching my videos until my next video. Bye bye. Take care.